ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ. ಆತ್ಮೀಯರೇ, ಮದುವೆ ಬದುಕಲ್ಲಿ ಬಹಳ ಮಹತ್ವದ್ದು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೇ ಮದುವೆ ಅನ್ನುವಂಥದ್ದು ಅದು ಸ್ವಂತದ್ದು. ಹೌದು, ಸಂಪ್ರದಾಯದ, ಸಮಾಜದ ಎಲ್ಲರೂ ಒಪ್ಪಿಗೆ ಪಡ್ಕೋಬೇಕಾಗ್ತದೆ, ಕೂಡಿ ಬದುಕಬೇಕಾಗಿದೆ. ಇನ್ನೊಂದು ಸಮಾಜದ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಮದುವೆ ಆದ್ರೆ ಅಲ್ಲೇ ಸಾಂಪ್ರದಾಯಿಕ ಬದಲಾವಣೆಗಳಾಗ್ತಾ ಇರ್ತಾವೆ. ಸಾಂಸ್ಕೃತಿಕವಾಗಿ ಎಷ್ಟೋ ವಿಷಯಗಳು ಚೇಂಜ್ ಆಗ್ತಾ ಇರ್ತಾವೆ, ಪರಂಪರೆಗಳು ಬದಲಾಗ್ತಿರ್ತವೆ. ಎಲ್ಲನೂ ಸರಿ, ಅದಿಲ್ಲ ಅಂತಲ್ಲ. ಇವೆಲ್ಲ ಉಳಿಸುವ ಸಲುವಾಗಿ ಜಾತಿ ನೆಲಗಟ್ಟಿನಲ್ಲೇ ವಿವಾಹಗಳು ಬೆಳೀತಾ ಬಂದವು, ಧರ್ಮದ ನೆಲಗಟ್ಟಿನಲ್ಲಿ ಬೆಳೀತಾ ಬಂದವು. ಆದರೆ ಕೆಲವೊಂದನ್ನು ಮೀರಿ, ಇವುಗಳನ್ನು ಮೀರಿ ಕೆಲವೊಂದು ಮದುವೆಗಳಾಗುವಂಥದ್ದು. ಧರ್ಮಗಳ ಮಧ್ಯದಲ್ಲೇ, ಜಾತಿಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಇದ್ದಾಗ ಮದುವೆ ಆಗುವಂಥದ್ದು. ಇದೇನು ಯಾಕೆ ಅಂತಂದರೆ ಇದು ಬಹಳ ತೀವ್ರ ವೈಯಕ್ತಿಕ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಮದುವೆ ವಿಷಯದಲ್ಲಿ ಇರಲೇಬೇಕಾದದ್ದು ಅಂತ. ಯಾಕಂದರೆ ಮದುವೆ ಅಂದರೆ ಒಂದು ದಿನದ ಮಾತಲ್ಲಿದು. ಹೌದು, ಹಿರಿಯರು ಹೇಳೋದು ಸತ್ಯದ. ಸೂರ್ಯ ಚಂದ್ರಾರ್ಕರು ಇರುವವರೆಗೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಬ್ಬ ಮನುಷ್ಯನ ಜೀವನದಲ್ಲೇ ಅವನ ಬದುಕನ್ನು ದೊಡ್ಡದು, ಸೂರ್ಯ ಚಂದ್ರರು ಅವು ಇರುವುದರಿಗೆ ಇದ್ದೇ ಇರ್ತಾರೆ ಅನ್ನುವಂಥ ಒಂದು ನಂಬಿಕೆ. ಈ ದಿಶೆಯಲ್ಲಿ ಮದುವೆ ಅನ್ನೋಂಥದ್ದು ಭಾಳ ವ್ಯಕ್ತಿಗೆ ಅಷ್ಟೇ ಅಲ್ಲ, ಕೂಡಿ ಬದುಕೊಂಡು ಚೆಂದಾಗಿ ಹೋಗುವಂಥದ್ದು, ಒಬ್ರಿಗೊಬ್ರು ಸಹಾಯ ಸಹಕಾರ ಮಾಡ್ಕೊಂಡು ಹೋಗುವಂಥದ್ದು. ಅದಕ್ಕೆ ಇಲ್ಲಿ ಗಂಡು ಹೆಣ್ಣಿನ ಮಧ್ಯದಲ್ಲಿ ಒಂದೇನಪ್ಪ ಅಂದ್ರೆ ಅತ್ಯಂತ ಅವರಿಬ್ಬರನ್ನು ಬೆಸುವಂಥದ್ದು ಏನಪ್ಪ ಅಂದ್ರೆ ಕಾಮ ಪ್ರೇಮ. ಕಾಮಂತಿ ಇಲ್ಲದ ಬದುಕಿಲ್ಲ. ನಾವು ಸುಮ್ಮನೆ ಏನು ಹೊಡ್ಕೊಳ್ತಾ ಇರ್ತೀವಿ, ಏನು ಹೇಳಿದ್ರು ಕಾಮದ ನೆಲಗಟ್ಟೆ ನಡೀತಾ ಇರ್ತದೆ. ಅದ್ರ ಜೊತೆಗೆ ಪ್ರೀತಿನೂ ಬೇಕಾಗುವಂಥದ್ದು ಅಂತೇಳಿ ವಯಸ್ಸಿಗೆ ತಕ್ಕ ಹೇಳ್ತಾರೆ. ನಮ್ಮನ್ನು ಗಾದಿ ಮಾತದ ವಯಸ್ಸಿನಲ್ಲೇ ಕಚ್ಚಿಸಿ ಚಂದ ಕಾಣ್ತದಂತ. ಅದು ಕಾಮ ಒಪ್ಪು ಆ ಮಾತಿನ. ಆದ್ರೆ ಅದೇ ಕಾಲಕ್ಕೆ ಆ ನಿರಂತರವಾಗಿ ಉಳಿಬೇಕಾಗ್ತದೆ. ಕಾಮ ಕ್ಷಣಕ್ಕಾಗಿ ಬಂದು ಹೋಗುವಂಥದ್ದು ಇರ್ಬೋದು, ಬಟ್ ನಿರಂತರತೆ, ಪ್ರೀತಿ, ವಿಶ್ವಾಸ, ಮನೆ, ಅದ್ರ ಜೊತೆಗೆ ಸಂಬಂಧಗಳು, ತಂದೆ ತಾಯಿ ಸಂಬಂಧ, ಅದೇ ಕಾಲಕ್ಕೆ ಮಕ್ಕಳ ಸಂಬಂಧ, ಅದ್ರ ಜೊತೆಗೆ ಇನ್ನುಳಿದ ಸಂಬಂಧಗಳು ಎಲ್ಲರೂ ಅದರ ಇನ್ವಾಲ್ವ್ ಆಗ್ತಾಯಿರ್ತಾವೆ. ಹೀಗಾಗಿ ಅಲ್ಲಿ ಪ್ರೀತಿ ಹೆಚ್ಚಿದ್ರೆ ಆ ಕುಟುಂಬ ಭಾಳ ನೆಮ್ಮದಿಯಿಂದ ಇರ್ತಿದ್ರು, ಸಾಮಾನ್ಯ ನಂಬಿಕೆ ಮತ್ತು ಅನುಭವಿಸಿದ್ದೂ ಹೌದದು. ಆಯಿತು, ಇಲ್ಲಿವರೆಗೆ ಎಷ್ಟೋ ಘಟನೆಗಳಾದವು. ಸಂಪ್ರದಾಯ ನೆಲಗಟ್ಟಿನಲ್ಲೇ, ಜಾತಿ ನೆಲಗಟ್ಟಿನಲ್ಲೇ, ಧರ್ಮದ ನೆಲಗಟ್ಟಿನಲ್ಲಿ ಮದುವೆಗಳೆಲ್ಲ ಆಗ್ತಾವೆ. ಅದು ಆಯಾ ಧರ್ಮ ನೆಲಗಟ್ಟಲ್ಲಿ, ಜಾತಿ ನೆಲಗಟ್ಟಲ್ಲಿ ಸರಿ ಅನಿಸಿದ್ರು ಸಹಿತ ಕೆಲವೊಮ್ಮೆ ಬೇರೆ ಬೇರೆ ಜಾತಿಯವರಾಗುವಂಥದ್ದು. ಅದಕ್ಕೆ ಆದಾಗ ನಾವು ನಮ್ಮವ್ರಪ್ಪ ಅಂತ ತಿಳ್ಕೊಳ್ಬೇಕು ಅನ್ನೋಂಥ ಮಾತನ್ನು ನಮ್ಮ ಕರ್ನಾಟಕ ಸರ್ಕಾರ ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಇವ ನಮ್ಮವ ಅಥವಾ ಇವಳು ನಮ್ಮವಳು ಅನ್ನುವಂಥ ಭಾವ ನಮ್ಮ ಬಸವಣ್ಣವ್ರು ಹೇಳ್ತಾರೆ. ಇವ ನಮ್ಮವ ಎಂದೆನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ ಅಂತೇಳಿ. ಇದು ಯಾರೋ ಅಂದಲ್ಲ, ನಮ್ಮವ ನೆನೆಸಪ್ಪ, ಇದನ್ನ ಬೇರೆ ನೆನೆಸಕ್ಕೆ ಹೋಗ್ಬೇಡ ಮಾತಾಡೋ ಮೂಲಕ ಎಲ್ಲರೂ ಒಂದು ಮಾಡುವಂಥದ್ದು. ಕೊನೆಗೆ ಅವರ ಜೀವಿತದ ಕೊನೆ ಕಾಲದಲ್ಲಿ ಬಸವಣ್ಣವರು ಅಂತರ್ಜಾತಿ ವಿವಾಹವನ್ನು ಮಾಡಿ ಇವತ್ತು 800 ವರ್ಷಗಳಿಂದ ಒಂದು ಮಹಾನ್ ಕ್ರಾಂತಿ ಮಾಡಿದರು. ಅದರ ಏನು ಪರಿಣಾಮಗಳು ಏನಾದರೂ ನಾವು ನೋಡ್ತಾ ಇದ್ವಿ. ಅದ್ರ ಪರಿಣಾಮ ಪಾಪ ಹಾಲಯ್ಯನ ಮಗ ಆಗಿರ್ಬೋದು, ಅದಕ್ಕೆ ಮಧುವರ್ಸನ ಮಗಳಾಗಿರ್ಬೋದು, ಬಲಿ ಹೆಂಗಾದ್ರು ಏನಾಯಿತು, ಸಮಾಜ ಸ್ವೀಕಾರ ಮಾಡಲಿಲ್ಲ. ಇವತ್ತಿಗೂ ಸಹಿತ ಅದೇ ಪರಿಸ್ಥಿತಿ ಅದ. ಇವತ್ತಿಗೂ ಸಹಿತ ಈ ನಮ್ಮ ಸಮಾಜ ಈ ಒಂದು ಸಂಪ್ರದಾಯ ನೆಲೆಗಟ್ಟಿನಲ್ಲೇ, ಸಂಸ್ಕೃತಿ ಹೆಸರಿನಲ್ಲೇ ಗಂಡು ಹೆಣ್ಣುಗಳ ಮಧ್ಯದಲ್ಲೇ ಒಂದು ಅಂತರ ಕಾಯ್ಕೊಂಡು ಹೋಗಿ ಒಂದು ವೇಳೆ ಅಂತರ್ಜಾತೀಯ ಅಥವಾ ಧರ್ಮೀಯ ವಿವಾಹಗಳಾದ್ರೆ ಆ ಒಂದು ಏನಪ್ಪ ಅಂದರೆ ಸಮಾಜದ ಬಿಸಿಗೆ ಅನೇಕ ಯುವ ಜೀವನಗಳು ನಶಿಸಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕೊಲೆಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ತಡಿಬೇಕಾಗಿತ್ತು. ಅದನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಸಲ ಒಳ್ಳೆಯ ಕೆಲಸವನ್ನು ಮಾಡಿದ. ಕರ್ನಾಟಕ ವಿವಾಹ ಆಯ್ಕೆ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ, ಅದಕ್ಕೆ ಟೈಟಲ್ ಕೊಟ್ಟಾರಪ್ಪ ಅಂದರೆ ಇವ ನಮ್ಮವ ಅನ್ನುವಂಥ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ರು. ಅದು ಸ್ವೀಕಾರವಾಗ್ಯದ. ಯಾಕಂದರೆ ಇದನ್ನು ಆಧುನಿಕ ಕಾಲದ ದೃಷ್ಟಿ ಇಟ್ಕೊಂಡಾಗಲಿ, ಯಾವಾಗಲೂ ಆಯಾ ಕಾಲಕ್ಕೆ ಆಧುನಿಕ ಕಾಲ ಅಂದರೆ ಅದು ಆ ಸಂದರ್ಭದಲ್ಲಿ ಇದನ್ನು ಒಪ್ಪಿಕೊಳ್ತಾ ಬಂದ ಸಮಾಜ ಮುಂದುವರಿತಿಲ್ಲ ಸಮಾಜ. ಆದರೂ ನಮ್ಮಲ್ಲಿ ಕಠೋರ ಸಂಪ್ರದಾಯವಾದಿ ಜನ ಅದನ್ನು ಆದಷ್ಟು ಹೆಚ್ಚಿಗೆ ಹೋಗುವಂಥದ್ದು, ದೂರ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಅದರಾಗೂ ಇವತ್ತಂತೂ ಇನ್ನೂ ಜೋರಾಗಿದೆ. ಅಂತರ್ಧರ್ಮೀಯ ವಿವಾಹ ಅದಪ್ಪ ಅಂದ್ರೆ ಮುಗಿದೋಗ್ಬಿಡ್ತು. ಅದು ಹೇಳುವಂಥದ್ದು ಇಲ್ಲ. ಯಾಕೆ ಬಂದು ಅದಕ್ಕೆ ಲವ್ ಜಿಹಾದು, ಮತ್ತೇನೋ ಮಾಡಿ ಅದರಲ್ಲೂ ಹಿಂದೂ ಹೆಣ್ಣು ಮಗುವಿನ ಜೊತೆಗೆ ಯಾರಾದರೂ ಮುಸ್ಲಿಮ್ ಅಥವಾ ಇನ್ನುಳಿದ ಧರ್ಮೀಯ ಮದುವೆ ಆದಪ್ಪ ಅಂದ್ರೆ ಅದು ಇನ್ನೂ
ದೀರ್ಘಕ್ಕೆ ಹೋಗುವಂಥದ್ದು ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಅದೇ ಜಾತಿಗಳಲ್ಲೂ ಸಹಿತ ಅದೇ ಪರಿಣಾಮಗಳನ್ನ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ಲಿ ಮೇಲಿಂದ ಸಾವುಗಳಾಗ್ತಾ ಇರ್ತಾವೆ. ಅದಕ್ಕೆ ಮರ್ಯಾದೆಗೇಡು ಅಂತೇಳಿ ಅದು ನಮ್ಮ ಮನೆತನ ಹೆಸರು ಕೆಡಿಸಿದ್ವಿ ನಮ್ಮಗಳು. ಅದಕ್ಕೆ ಈ ಹತ್ಯೆ ಅನ್ನುವಂಥ ಇಂಥವನ್ನೆಲ್ಲ ತಡೆ ಸಲುವಾಗಿ ಅಂತರ್ಜಾತಿ ವಿವಾಹಗಳನ್ನು ಧರ್ಮೀಯ ವಿವಾಹಗಳನ್ನು ತಡೆ ಸಲುವಾಗಿ ಮಸೂದೆ ಅಂತಂದಿದ್ದಾರೆ. ನಿಜವಾಗಿಯೂ ಇದು ಆಗಲೇಬೇಕಾದಂಥದ್ದು. ಈಗ ಇದು ತಂದಿದ್ದ ತರಲಿಕ್ಕೆ ಹೊರಟಿದ್ದ ನಿಜವಾಗಿಯೂ ಕರ್ನಾಟಕದ ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಒಂದು ಹೊಸ ಬಲವನ್ನು ಕೊಡುತ್ತದೆ ಅನ್ನುವಂಥ ಅಷ್ಟು ಸತ್ಯದ. ಆದರೂ ಕೇವಲ ಕಾನೂನು ಒಂದು ಮಾಡಿದರೆ ಎಲ್ಲ ಯಶಸ್ವಿ ಆಗ್ತದಂತಲ್ಲ. ಯಾಕಂದರೆ ಅನೇಕ ಕಾನೂನು ನಮ್ಮಲ್ಲಿದ್ದಾವೆ, ಅತ್ಯಂತ ಸ್ಟ್ರಿಕ್ಟ್ ಕಾನೂನುಗಳಿದ್ದಾವೆ. ಆದರೂ ನಮ್ಮಲ್ಲೇ ಇಲ್ಲೇ ಕಳ್ಳತನ ನಿಲ್ತಾ ಇಲ್ಲ, ಬದುಕಿನಲ್ಲಿ ತೊಂದರೆಗಳು ತಪ್ತಾ ಇಲ್ಲ, ಸುಳ್ಳು ಹೇಳೋದು ತಪ್ತಾ ಇಲ್ಲ, ವ್ಯಭಿಚಾರಗಳಾಗೋದು ತಪ್ತಾ ಇಲ್ಲ. ಇವೆಲ್ಲ ಕಾನೂನು ಇದ್ದಾವೆ, ಆಗಬಾರ್ದು ಅಂತೇಳಿ. ಮತ್ತು ಜಾತಿ ಮತ್ತು ಜಾತಿ ಪ್ರಾಕ್ಟೀಸ್ ಮಾಡುವಂಗಿಲ್ಲ ಅಂತಿದ್ದಾವೆ. ಇದ್ದರೂ ಸಹಿತ ಇವೆಲ್ಲ ನಡೀತಾ ಇದ್ದಾವೆ. ಕಾನೂನು ಇದ್ದಾವೆ ಸಾಕಷ್ಟಿಲ್ಲ, ಆದರೆ ಪಾಲಿಸ್ಬೇಕಲ್ಲ ಅವತ್ತನ್ನು. ಆ ಪಾಲಿಸುವಂಥ ಕೆಲಸವನ್ನು ಸಹಿತ ನಾವೆಲ್ಲರೂ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಮರ್ಯಾದೆಗಳು ಹೊತ್ತೆ ಅನ್ನುವಂಥದ್ದು ಏನದ, ಇದರಿಂದ ಅನೇಕ ಪಾಪ ಎಳೆ ಜೀವಗಳು ತಮ್ಮ ಜೀವ ಕಳ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ ಅನ್ನೋದು ಮತ್ತೆ ಗಮನಿಸಬೇಕಾಗಿದೆ. ಕೆಲವೊಮ್ಮೆ ಏನಾಗ್ತಪ್ಪ ಅಂತ ಸರ್ಕಾರಗಳು ಸಹಿತ ಈ ಅಂತರ್ಜಾತಿ ವಿವಾಹ ಆದಂಥ ಅಥವಾ ಮದುವೆ ಆದಂಥ ಈ ಹೊಸ ಒಂದು ಜೋಡಿಗಳಿಗೆ ಒಂದು ಅವ್ರಿಗೆ ಬದುಕುವಂಥ ವ್ಯವಸ್ಥೆ ಮಾಡಬೇಕು. ಏನೋ ಕೆಲವೊಂದು ಘೋಷಣೆಗಳು ಸಹಿತ ಇರ್ತದೆ. ಎಲ್ಲಪ್ಪ ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂತರ್ಜಾತಿ ವಿವಾಹ ಆದ್ರೆ ಅಂತೇಳಿ ಏನು ಇದಾವೆ. ಆ ದುಡ್ಡುಗಳು ಸಹಿತ ಅಂತರ್ಜಾತಿ ವಿವಾಹ ಆದವ್ರಿಗೆ ಜಲ್ದಿ ಮುಟ್ಟುದ್ರು ಅನ್ನೋಂಥ ಆರೋಪಗಳು ಕೇಳ್ತಾ ಇದ್ದೀವಿ ನಾವು. ಅಂದರೆ ಹೇಳೋ ಉದ್ದೇಶ ಒಂದೇ ಇಲ್ಲ. ಈ ಅಂತರ್ಜಾತಿ ವಿವಾಹ ಆಗಬೇಕಾದ್ರೆ ಇಡೀ ಎರಡು ಸಮುದಾಯಗಳನ್ನು, ಎರಡು ಸಮಾಜಗಳನ್ನು ಎದುರಾಕೊಂಡು, ಎರಡು ಕುಟುಂಬಗಳನ್ನ ಎದುರಾಕೊಂಡು ಮದುವೆ ಆದಂಥ ಘಟನೆಗಳಾಗಿರ್ತವೆ. ಇಂಥವ್ರ ಬೆಂಬಲಕ್ಕೆ ಸರ್ಕಾರ ನಿಲ್ಲಬೇಕಾಗಿದ್ರೆ ಅಂಥವ್ರು ಆದ ಘಟನೆಗಳು ಆದ ತಕ್ಷಣ ಅವ್ರ ಬೆಂಬಲಕ್ಕೆ ನಿಲ್ಲುವಂಥ ಒಂದು ವ್ಯವಸ್ಥೆನ ಸಹಿತ ಮಾಡಬೇಕಾಗಿದೆ ಇವತ್ತು. ಇನ್ನೂ ಅದು ನಮ್ಮಲ್ಲಿ ಹೋಗ್ತಾ ಇಲ್ಲ. ಈ ಜಾತಿ ಐತೆ, ಬೇರೆ ಬೇರೆಪ್ಪ ನೀವು ಬೇರೆ ಅನ್ನುವಂಥ ಮಾತಾ ಹೇಳ್ತೀವಿ ನಾವು. ಪಟ್ಟಂಗೆ ಅಥವಾ ಕಟ್ಟಂಗೆ ಮತ್ತೇನು ಹೇಳ್ತೀವಿ ನಾವು, ಒಂದಪ್ಪ ಅಂತ ಹೇಳ್ತೀವಿ. ಆದರೆ ವಾಸ್ತವದ ಆಚರಣೆಯಲ್ಲಿ ಮಾತ್ರ ನಾವು ಇವತ್ತಿಗೂ ಸಹಿತ ಬೇರೆ ಬೇಡ, ನಾವು ಬೇರೆ ಅವ್ರು ಬೇರೆ ಅನ್ನುವಂಥ ಒಂದು ವಾತಾವರಣ ಇಲ್ಲದ. ಅದಕ್ಕಾಗಿ ಈ ಒಂದು ಮಸೂದೆಯನ್ನು ನಮ್ಮ ಎಸ್ ಕೆ ಪಾಟೀಲರು ತಂದಿದ್ದು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅನ್ಯ ಜಾತಿಗಳ ಧರ್ಮದ ಯುವಕ ಯುವತಿಯರು ಪ್ರೀತಿಸಿ ಮದುವೆಯಾಗುತ್ತಾರೆ. ಅವರಿಗೆ ಮದುವೆ ಸ್ವಾತಂತ್ರ್ಯ ನೀಡಬೇಕು. ಆದರೆ ಕೆಲವರು ಮರ್ಯಾದೆಗೇಡು ಹತ್ಯೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ತಡೆಯಲು ಮಸೂದೆ ರೂಪಿಸಲಾಗಿದೆ ಅಂತ. ಕೆಲವು ಜನ ಆಗ್ತಾ ಇದ್ದಾರೆ ಪಾಪ, ಏನೋ ಧೈರ್ಯ ಮಾಡಿ ಆಗ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ಮರ್ಯಾದೆಗೇಡು ಹತ್ಯೆ ಅಂತ ಪಾಪ ಯುವಕರನ್ನು ಕೊಲ್ಲುವುದರಿಂದಾಗಿ ಈ ಅಂತರ್ಜಾತಿ ವಿವಾಹ ಆಗುವಂಥದ್ದು, ಅಂತರ್ಧರ್ಮೀಯ ವಿವಾಹ ಆಗುವಂಥದ್ದು ಕಡಿಮೆ ಆಗ್ತಾ ಇದ್ದಾವೆ ಅನ್ನುವ ಒಂದು ಮಾತನ್ನು ವಾಸ್ತವವಾಗಿ ನಮ್ಮ ಎಸ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ನಿಧಾನಕ್ಕೆ ಆಧುನಿಕೀಕರಣ ಮತ್ತು ಇನ್ನುಳಿದ ವಿಷಯಗಳು ಸಹಿತ ಮನುಷ್ಯನ ಮತ್ತು ಎಜುಕೇಷನ್ ಭಾಳ ಮಹತ್ವದಿಂದ. ಎಜುಕೇಷನ್ ಸರಿಯಾಗಿ ಸಿಕ್ತಪ್ಪ ಅಂದರೆ ಇದು ಇನ್ನೂ ಅಷ್ಟು ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಹೈಯರ್ ಶಿಕ್ಷಣ ಭಾಳ ಸಲ ಹೇಳ್ತಾ ಇರ್ತೀನಿ ಈ ಮಾತನ್ನು. ಹೈಯರ್ ಶಿಕ್ಷಣ ಆಗ್ತಂದ್ರೆ ಮನಸ್ಸು ಬ್ರಾಡ್ ಆಗ್ತದೆ, ಚಿಂತನೆ ಕ್ರಮಗಳು ಚೇಂಜ್ ಆಗ್ತದೆ. ಅವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಆಗಬೇಕಾಗಿದೆ. ಇವತ್ತು ಕೆಲವು ಅಂತೀವಿ ನಾವು, ಇಲ್ಲ ಶಿಕ್ಷಣ ಬದಲು ಮಾಡೋದಿಲ್ಲ ಅಂತೇಳಿ. ಆದರೆ ಚೇಂಜ್ ನಿಶ್ಚಿತವಾಗಿ ಮಾಡ್ತಿರ್ತದೆ. ದೊಡ್ಡ ಪ್ರಮಾಣದ ನಮ್ಗೆ ಕಾಣದೇ ಹೋಗ್ತಿರ್ಬೋದು, ಅದ್ರ ಬದಲಾವಣೆ ಆಗ್ತಾನೆ ಇರ್ತಿರ್ತದೆ. ಆ ನೆರಗಟ್ಟಲೆ ಇದೊಂದು ಏನು ತಂದಿದ್ದು ಕಾನೂನು ತರಲಿಕ್ಕೆ ಕೊಟ್ಟಿದ್ದು, ಮಸೂದೆ ಮಾಡಿಸ್ಲಿಕ್ಕೆ ಕೊಟ್ಟಿದ್ದು, ಇವನಾರವನಕ್ಕೆ ಒಬ್ಬರಪ್ಪ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಪಾಠಗಳು ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆಯನ್ನು ತರಲಿಕ್ಕೆ ನಮ್ಮ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು ನಿಜವಾಗಿಯೂ ಮೆಚ್ಚುವಂಥ ವಿಷಯ. ಜೊತೆಗೆ ಇದು ಕಾನೂನು ಅಷ್ಟಾಗಿ ಉಳಿಬಾರ್ದು, ಪ್ರಾಕ್ಟೀಸು ಆಗ್ತಾ ಇರಬೇಕು. ಆದಷ್ಟು ಈ ನಮ್ಮ ಸಮಾಜದಲ್ಲಿ ಈ ಒಂದು ವಿವಾಹಗಳನ್ನು, ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹಗಳು ನಡೆಯುವಂಥ ಪ್ರಸಂಗಗಳನ್ನು ನಾವು ನಿರ್ಮಿಸ್ತಾ ಹೋಗಬೇಕಾಗಿದೆ ಮತ್ತು ಸರ್ಕಾರ ಬೆಂಬಲಿಸ್ತಾ ಹೋಗಬೇಕಾಗಿದೆ. ಅಂದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಅನ್ನುವಂಥ ಒಂದು ವಿಷಯ ಎಲ್ಲರ ತಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.